ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ಮುತ್ತಿನ ಹಾರ ಭಾಗ 42. ಪ್ರಾರ್ಥನಾ ಆಫೀಸಿಗೆ ರೆಡಿಯಾಗುತ್ತಿದ್ದಳು. 2 ವರ್ಷದ ಹಿಂದೆ ಪ್ರಸಾದನ್ನು ಮೊದಲ ದಿನ ನೋಡಿದ್ದ ದಿನ ಯಾವ ಉಡುಗೆಯನ್ನು ಧರಿಸಿದ್ದಳೋ ಅದನ್ನೇ ಆಯ್ಕೆ ಮಾಡಿಕೊಂಡಿದ್ದಳು. ತನ್ನಿಷ್ಟದ ಬಣ್ಣವಾದ ಆಕಾಶ ನೀಲಿಯ ಡಿಸೈನ್ ಇರುವ ಉದ್ದ ತೋಳಿನ ಕಾಟನ್ ಕುರ್ತಾ ಮತ್ತು ಅದಕ್ಕೆ ಬಿಳಿ ಪ್ಯಾಂಟ್ ತೊಟ್ಟು ಕನ್ನಡಿಯ ಮುಂದೆ ಬಂದು ನಿಂತು ನಗುತ್ತಾ ಕೂದಲು ಬಾಚುತ್ತಿದ್ದಳು. ಗಿಡ್ಡ ಆದರೆ ದಟ್ಟವಾದ ಕೂದಲು. ಹಾಗೆಯೇ ಒಮ್ಮೆ ಸುಮ್ಮನೆ ಒಂದು ಬಾರಿ ಬಾಚಿ ಇಳಿಬಿಟ್ಟಿದ್ದಳು. ಹಣೆಗೆ ಒಂದು ಚಿಕ್ಕದಾದ ಕಪ್ಪು ಬಣ್ಣದ ಬಿಂದಿ, ಒಂದು ಕೈಗೆ ಬಟ್ಟೆಗೆ ಹೊಂದುವ ನೀಲಿ ಬಣ್ಣದ ಮುತ್ತಿನಂಥ ಮಣಿ ಇರುವ ಬ್ರೇಸ್ಲೆಟ್, ಮತ್ತೊಂದು ಕೈಗೆ ಅಮ್ಮನ ವಾಚ್. ಹಳೆ ಕಾಲದ ವಾಚ್ ಆದರೂ ಅದರ ಮೇಲೆ ಏನೋ ಹೇಳಲಾಗದಂತಹ ಪ್ರೀತಿ ಅವಳಿಗೆ. ರೆಡಿಯಾಗಿ ಕನ್ನಡಿ ನೋಡುತ್ತಾ 2 ವರ್ಷದ ಹಿಂದೆ ಪ್ರಸಾದ್ ನೋಡೋಕೆ ಹೋಗಿದ್ದು ಹೀಗೆ ತಾನೇ, ಅಲ್ಲ ಇಂಟರ್ವ್ಯೂಗೆ ಎಂದು ಸರಿ ಮಾಡಿಕೊಂಡಳು. ಕೈ ತೋಳು ಸ್ವಲ್ಪ ದೊಗಲೆ ಎಂದೆನಿಸಿ, ಬಹುಶಃ ಪ್ರಸಾದ್ ನಗು ಮುಖ ನೋಡದೆ ನಾನು ತೆಳ್ಳಗಾಗಿದ್ದೀನೇನೋ ಎಂದೆಲ್ಲ ಅಂದುಕೊಳ್ಳುತ್ತಾ ತನ್ನ ಹುಚ್ಚು ಹದಿಹರೆಯದ ಹುಡುಗಿಯರ ತರಹದ ಯೋಚನೆಗೆ ತಾನೇ ನಕ್ಕಳು. ನಗುವಿನಲ್ಲಿ ಮುಳುಗಿದ್ದ ಪ್ರಾರ್ಥನಾಗೆ ರಾಗಿಣಿ ಬಂದಿದ್ದು ಗೊತ್ತಾಗಲಿಲ್ಲ. ರಾಗಿಣಿ ಮೊದಲೇ ಹೇಳಿದಂತೆ ಅವಳ ಮನೆಯಲ್ಲಿಯೇ ಉಳಿದುಕೊಂಡಿದ್ದಳು. ಮೇಡಮ್ ಏನೋ ಒಬ್ಬೊಬ್ಬರೇ ನಗ್ತಾ ಇದ್ದಾರೆ, ಏನು ಸಮಾಚಾರ? ನಮಗೂ ಹೇಳಿದ್ರೆ ನಾವು ಸ್ವಲ್ಪ ಖುಷಿ ಪಡ್ತೀವಪ್ಪ ಎನ್ನುತ್ತಾ ಪ್ರಾರ್ಥನಾಳ ಹಿಂದೆ ಬಂದು ನಿಂತಿದ್ದಳು. ಪ್ರಾರ್ಥನಾ ಅವಳ ಕಡೆ ತಿರುಗಿ ಏನೋ ಹೇಳಬೇಕೆನ್ನುವಷ್ಟರಲ್ಲಿ, ಓ ಮರ್ತೇ ಹೋಗಿತ್ತು, ಪ್ರಸಾದ್ ಸರ್ ಆಫೀಸಿಗೆ ಬರ್ತಾ ಇದ್ದಾರಲ್ವಾ, ಅದಕ್ಕೆ ಮೇಡಮ್ ಇಷ್ಟು ಖುಷಿಲಿರೋದು ಎಂದು ಅವಳ ಕೆನ್ನೆ ಹಿಂಡಿದಳು ರಾಗಿಣಿ. ಖುಷಿ ಏನೋ ಇದೆ ರಾಗಿಣಿ, ಆದರೆ ಅಷ್ಟೇ ಭಯನೂ ಇದೆ. 2 ವರ್ಷ ಆದಮೇಲೆ ಅವರನ್ನು ನೋಡ್ತಾ ಇರೋದು, ಹೇಗೆ ಅವರನ್ನು ಫೇಸ್ ಮಾಡೋದು ಅಂತ ಅನಿಸ್ತಿದೆ ಎಂದು ತನ್ನ ಕಳವಳವನ್ನು ವ್ಯಕ್ತಪಡಿಸಿದ್ದಳು ಪ್ರಾರ್ಥನಾ. ನೀನೇನು ಫೇಸ್ ಮಾಡೋದು ಪ್ರಾರ್ಥನಾ, ಎಲ್ಲ ಬಿಟ್ಟು ಹೋಗಿದ್ದು ಅವ್ರು ಯೋಚನೆ ಮಾಡಲಿ ನಿನ್ನನ್ನು ಹೇಗೆ ಫೇಸ್ ಮಾಡೋದು ಅಂತ. ಆದರೂ ನೀನು ಇಷ್ಟು ಸಿಂಪಲ್ಲಾಗಿ ರೆಡಿ ಆಗ್ತೀಯಾ ಕೇಳಿದಳು ರಾಗಿಣಿ. ನಾನು ಯಾವಾಗಲೂ ಹೀಗೆ ತಾನೆ, ನಿಂಗೆ ಗೊತ್ತಲ್ವಾ? ಮತ್ತೆ ನಾನು ಫಸ್ಟ್ ಟೈಮ್ ಪ್ರಸಾದ್ ಸರ್ ನೋಡಿದಾಗ ಇದೇ ಡ್ರೆಸ್ ಹಾಕ್ಕೊಂಡಿದ್ದೆ ಎಂದು ಕಣ್ಣು ಮಿಟುಕಿಸಿದಳು. ಓ ವಿಷಯ ಇದು ಅಂತ ಹೇಳಬೇಕು, ಅದನ್ನು ಬಿಟ್ಟು ಬೇರೆ ಏನೋ ಕಾರಣ ಹೇಳೋದಲ್ಲ ನಗುತ್ತಾ ಹೇಳಿದಳು ರಾಗಿಣಿ. ಪ್ರಾರ್ಥನಾ ಚಿಂತೆ ಮಾಡಬೇಡ, ಎಲ್ಲ ಸರಿಯಾಗುತ್ತೆ. ಇವತ್ತಲ್ಲಿ ಏನೇ ಆದರೂ ಬೇಜಾರು ಮಾಡ್ಕೊಡ್ಬೇಡ ಎಂದು ಪ್ರಾರ್ಥನಾಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಹೇಳಿದಳು ರಾಗಿಣಿ. ಪ್ರಾರ್ಥನಾ ಒಮ್ಮೆ ದೀರ್ಘವಾಗಿ ಉಸಿರು ಬಿಟ್ಟು ಮತ್ತೆ ಹೌದು ಎಂದು ಕುತ್ತಿಗೆಯಲ್ಲಾಡಿಸಿದ್ದಳು. ನೀನು ಹೋಗುವಾಗ ನಾನು 4th ಕ್ರಾಸಲ್ಲಿ ಡ್ರಾಪ್ ಮಾಡ್ತೀಯಾ, ನಂಗೊಂಚೂರು ಕೆಲಸ ಇದೆ ಕೇಳಿದಳು ರಾಗಿಣಿ. ಏನೆಂದು ಹುಬ್ಬೇರಿಸುತ್ತಾ, ಏನು ಕೆಲಸ? ನಾನು ನಿನ್ನ ಜೊತೆಗೆ ಬರ್ತೀನಿ, ಬೇಕಾದರೆ ಸ್ವಲ್ಪ ಲೇಟಾಗಿ ಆಫೀಸಿಗೆ ಹೋಗ್ತೀನಿ, ನನಗೇನು ತೊಂದರೆ ಇಲ್ಲ ಎಂದು ಪ್ರಾರ್ಥನಾ ಹೇಳಿದಾಗ, ಬೇಡ ನಾನು ಹೋಗ್ತೀನಿ, ನನ್ನ ಹಳೆ ಫ್ರೆಂಡ್ ಒಬ್ಬರು ಸಿಗ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ, ಮತ್ತೇನೂ ಇಲ್ಲ. ನೀನು ಬೇಗ ಆಫೀಸಿಗೆ ಹೋಗಿ ಪ್ರಸಾದ್ ಸರ್ ಬಗ್ಗೆ ನಂಗೆ ಅಪ್ಡೇಟ್ಸ್ ಕೊಡು ಎಂದು ನಕ್ಕಳು ರಾಗಿಣಿ. ಅಟೆನ್ಷನ್ ಪ್ಲೀಸ್, ಎಲ್ಲರೂ ಹೊರಗಡೆ ಬನ್ನಿ, ಪ್ರಸಾದ್ ಸರ್ ಇನ್ನು 5 ನಿಮಿಷದಲ್ಲಿ ಇಲ್ಲಿರ್ತಾರೆ ಗಾಯತ್ರಿ ಜೋರಾಗಿ ಘೋಷಣೆ ಮಾಡಿದಳು. ಕೆಲಸದಲ್ಲಿ ಮಗ್ನರಾಗಿದ್ದ ಎಲ್ಲರೂ ಗಾಯತ್ರಿಯ ಮಾತು ಕೇಳಿ ತಮ್ಮ ಡೆಸ್ಕಿಂದ ಎದ್ದು ಆಫೀಸಿನ ಹೊರಗಡೆ ಹೊರಟರು. ಪ್ರಾರ್ಥನಾ ಎಷ್ಟು ಖುಷಿ ಆಗ್ತಿದೆ, 2 ವರ್ಷದ ನಂತರ ಪ್ರಸಾದ್ ಸರ್ ಆಫೀಸಿಗೆ ಬರ್ತಿದ್ದಾರೆ, ಲೆಟ್ಸ್ ಗೋ ಎನ್ನುತ್ತಾ ಮಹೇಶ್ ಎದ್ದು ಹೊರಟ. ಪ್ರಾರ್ಥನಾ ಒಂದು ವಿಷಾದದ ನಗೆ ಬೀರಿ ಮಹೇಶನ್ನು ಹಿಂಬಾಲಿಸಿದಳು. ಮಾತು ಹೊರಡುತ್ತಿರಲಿಲ್ಲ, ಏನೋ ತಳಮಳ, ಹೃದಯ ಬಡಿತ ಜೋರಾಗಿತ್ತು. ಪ್ರಸಾದ್ ಬರ್ತಿದ್ದಾರೆ, ಖುಷಿ ಪಡಬೇಕು ನಾನು, ಅದು ಬಿಟ್ಟು ನಂಗೆ ಯಾಕೆ ಇಷ್ಟು ಗಾಬರಿ ಆಗ್ತಿದೆ? ಜೋರಾಗಿ ಉಸಿರು ಬಿಟ್ಟಳು. ಕಾರು ಬಂದು ನಿಂತಿತು. ಹಿಂದಿನ ಸೀಟಿನಿಂದ ಪ್ರಸಾದ್ ಇಳಿದು ಬಂದಿದ್ದೆ ಗಾಯತ್ರಿ ಅವನ ಎದುರಿಗೆ ಹೋಗಿ ನಿಂತು, ವೆಲ್ಕಮ್ ಬ್ಯಾಕ್ ಪ್ರಸಾದ್ ಸರ್ ಎಂದು ನಗುತ್ತಾ ಹೂವಿನ ಬೊಕ್ಕೆಯೊಂದನ್ನು ಕೈಗೆರಿಸಿದ್ದಳು. ಪ್ರಸಾದ್ ಸಂತೋಷದಿಂದ ಅದನ್ನು ಸ್ವೀಕರಿಸಿ, ಹಲೋ ಗಾಯತ್ರಿ, ಹೇಗಿದ್ದೀರಾ ಎನ್ನುತ್ತಾ ಮುಂದೆ ಬಂದು ರೋಹಿತನ್ನು ಮಾತನಾಡಿಸಿದ್ದ. ಅದಾದ ಮೇಲೆ ನಿಂತಿದ್ದು ಮಹೇಶ್ ಮತ್ತು ಪ್ರಾರ್ಥನಾ. ಪ್ರಾರ್ಥನಾ ಪ್ರಸಾದನ್ನು ನೋಡುತ್ತಾ ಕಳೆದು ಹೋಗಿದ್ದಳು. ಯಾವುದರ ಪರಿವೇ ಇರಲಿಲ್ಲ. ಹಲೋ ಮಹೇಶ್, ಹೇಗಿದ್ದೀರಾ ಎಂದು ಕೈ ಕುಲುಕಿದ ಪ್ರಸಾದ್. ಹಲೋ ಸರ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಖುಷಿಯಾಗ್ತಿದೆ ನಿಮ್ಮನ್ನು ಇಲ್ಲಿ ನೋಡಿ ಎಂದು ಮುಂದೆ ಹೋಗಲು ದಾರಿ ಮಾಡಿಕೊಟ್ಟ ಮಹೇಶ್. ಪ್ರಸಾದ್ ಮುಂದೆ ಬಂದವನೇ, ಹಾಯ್ ಪ್ರಾರ್ಥನಾ ಎಂದು ಕೈ ಮುಂದೆ ಮಾಡಿದಾಗಲೇ ಪ್ರಾರ್ಥನಾ ಈ ಪ್ರಪಂಚಕ್ಕೆ ಮರಳಿ ಬಂದಿದ್ದಳು. ಹೆಲೋ ಎಂದು ಕೈ ಕುಲುಕಿ ಕಣ್ಮುಚ್ಚಿ ಉಸಿರು ಎಳೆದುಕೊಂಡಿದ್ದಳು. ಅದೊಂದೇ ಶಬ್ದ ಬಾಯಿಂದ ಕಷ್ಟಪಟ್ಟು ಹೊರಬಂದಿತ್ತು. ಮರುಕ್ಷಣ ಕಣ್ಣು ತೆರೆದು ಅವನನ್ನು ನೋಡುವಷ್ಟರಲ್ಲಿ ಪ್ರಸಾದ್ ಅಲ್ಲಿಂದ ಮುಂದೆ ಹೋಗಿ ಎಲ್ಲರನ್ನುದ್ದೇಶಿಸಿ ಮಾತನಾಡಲು ತೊಡಗಿದ್ದ.
ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ದಿಸ್ ವಂಡರ್ಫುಲ್ ವೆಲ್ಕಮ್. ಫೈನಲಿ ಐ ಆಮ್ ಬ್ಯಾಕ್. ಕೆಲಸ ಎಲ್ಲ ಮೊದಲಿನ ಥರನೇ ನಡೆಯುತ್ತೆ. ಲೆಟ್ಸ್ ರಾಕ್ ಎಂದು ಮಂದಹಾಸದಿಂದ ಒಳಗೆ ಹೊರಟ. ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಪ್ರಾರ್ಥನಾ, ಪ್ರಸಾದ್ ಸರ್ ಒಂಚೂರು ಚೇಂಜ್ ಆಗಿಲ್ಲ ಅಲ್ವಾ? ಮೊದಲು ಹೇಗಿದ್ರೋ ಹಾಗೇ ಇದ್ದಾರೆ, ಡೌನ್ ಟು ಅರ್ತ್. ಅಮೇರಿಕಕ್ಕೆ ಹೋಗಿ ಬಂದ ಮೇಲೆ ಚೇಂಜ್ ಆಗಿಬಿಡ್ತಾರೇನೋ ಅಂದ್ಕೊಂಡಿದ್ದೆ. ಒಂದು ಸ್ವಲ್ಪ ಸಣ್ಣ ಆಗಿದ್ದಾರೆ ಅಷ್ಟೇ. ಮೋಸ್ಟ್ಲಿ ಮನೆ ಊಟ ಇಲ್ಲದೆ ಅನಿಸುತ್ತೆ ನಗುತ್ತಾ ಹೇಳಿದ ಮಹೇಶ್. ಎಂದು ಬಾರದ ನಗುವಿನೊಂದಿಗೆ ತಲೆಯಲ್ಲಾಡಿಸಿದ್ದಳು ಪ್ರಾರ್ಥನಾ. ಆದಷ್ಟು ಕಣ್ಣೀರು ಬರದಂತೆ ತಡೆದಿದ್ದಳು. ಮಹೇಶ್ ತನ್ನ ಡೆಸ್ಕ್ಗೆ ಹೋಗಿ ಕುಳಿತು ಕೆಲಸದಲ್ಲಿ ಮಗ್ನನಾಗಿದ್ದ. ಮಹೇಶ್ಗೆ ಇದ್ಯಾವುದರ ಅರಿವಾಗಲಿಲ್ಲ. ಮಹೇಶ್ ತಾನು ತನ್ನ ಕೆಲಸ ಎಂದು ಯಾವಾಗಲೂ ಬ್ಯುಸಿ ಇರುತ್ತಿದ್ದ. ಆಫೀಸಿನ ಯಾವುದೇ ವ್ಯಕ್ತಿಯ ವೈಯಕ್ತಿಕ ವಿಷಯವನ್ನು ತಲೆಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಅವನಿಗೆ ಹೆಂಡತಿ, 2 ಮಕ್ಕಳು ಮತ್ತು ಕಾಯಿಲೆ ಹಿಡಿದ ಅಪ್ಪ ಅಮ್ಮನ ಜವಾಬ್ದಾರಿಯೇ ಸಾಕಷ್ಟು ಇತ್ತು. ಆದ್ದರಿಂದ ಯಾವಾಗಲೂ ತನ್ನ ಕೆಲಸವನ್ನು ಆದಷ್ಟು ಬೇಗ ಮುಗಿಸಿ ಮನೆಗೆ ಹೋಗುವುದೊಂದೇ ಅವನ ಆ ದಿನದ ಗುರಿಯಾಗಿರುತ್ತಿತ್ತು. ಪ್ರಾರ್ಥನಾ ಕೂಡ ತನ್ನ ಜಾಗಕ್ಕೆ ಬಂದು ಕಂಪ್ಯೂಟರ್ ಪರದೆ ನೋಡುತ್ತಾ ಕುಳಿತಳು. ಕೇವಲ ಕಣ್ಣುಗಳು ಮಾತ್ರ ಕಂಪ್ಯೂಟರ್ ಮೇಲಿತ್ತು. ಮನಸ್ಸು ಮಾತ್ರ ಪ್ರಸಾದ್ ಬಗ್ಗೆ ಯೋಚಿಸುತ್ತಿತ್ತು. ನಿಮಗೆ ಗೊತ್ತಿಲ್ಲ ಮಹೇಶ್, ಅವ್ರು ನಿಮ್ಗೆ ಯಾರಿಗೂ ಚೇಂಜ್ ಆಗಿಲ್ಲ. ಆದರೆ ನನ್ನ ಪಾಲಿಗೆ ಅವ್ರು ಬದಲಾಗಿದ್ದಾರೆ. ನಾನು ಇಷ್ಟೊಂದು ಅಪರಿಚಿತೆ ಆಗ್ಬಿಟ್ನಾ ಅವರಿಗೆ? ಮಾತಾಡ್ಸೋದಿರಲಿ, ನನ್ನನ್ನೊಮ್ಮೆ ಕಣ್ಣೆತ್ತು ನೋಡ್ಲೂ ಇಲ್ಲ. ಏನಾಯಿತು ಪ್ರಸಾದ್ಗೆ? ಅಂಥ ತಪ್ಪು ನಾನು ಏನು ಮಾಡಿದ್ದೀನಿ ಎಂದು ಯೋಚಿಸುತ್ತಾ ಕಣ್ಮುಚ್ಚಿದಳು. ಕಂಬನಿ ಕೆನ್ನೆಯ ಮೇಲೆ ಜಾರಿತ್ತು. ಒಂದು ಕ್ಷಣ ಹಾಗೆಯೇ ಕುಳಿತಳು. ಇತ್ತ ಪ್ರಸಾದ್ ಮತ್ತು ಪ್ರಾರ್ಥನಾಳನ್ನು ಗಮನಿಸಿದ ಮತ್ತೊಬ್ಬರು ಗೊಂದಲದಲ್ಲಿ ಬಿದ್ದಿದ್ದರು. ಬೇರೆ ಯಾರೂ ಅಲ್ಲ, ಶಕುಂತಲ. ಪ್ರಸಾದ್ ಬಂದಾಗಿನಿಂದ ಅವನು ತನ್ನ ಕ್ಯಾಬಿನ್ಗೆ ಹೋಗುವ ತನಕ ತನ್ನ ದೃಷ್ಟಿಯನ್ನು ಬದಲು ಮಾಡಿರಲಿಲ್ಲ ಶಕುಂತಲ. ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾವಲು ಕಾಯುವಂತೆ ಅವರಿಬ್ಬರನ್ನೇ ನೋಡುತ್ತಿದ್ದಳು. ಪ್ರಾರ್ಥನಾಳ ಮುಖಭಾವ ಬದಲಾಗಿದ್ದು ಗಮನಿಸಿದ್ದಳು. ಆದರೆ ಪ್ರಸಾದ್ ಮುಖದಲ್ಲಿ ಏನೂ ವಿಶೇಷವಿರಲಿಲ್ಲ. ಇದರಿಂದ ಅವಳ ಆಲೋಚನೆ ತಪ್ಪು ದಾರಿ ಹಿಡಿದಿತ್ತು. ತಾನಿನ್ನು ಸಾಕಷ್ಟು ವಿಷಯ ತಿಳಿದುಕೊಳ್ಳುವುದಿದೆ ಅಂದುಕೊಂಡಳು. ಹಲೋ ರಾಘವ್, ನಾನು ರಾಗಿಣಿ ಮಾತಾಡ್ತಿರೋದು. ಹಾಂ ಹೇಳು ರಾಗಿಣಿ, ಬಂದ್ಯಾ? 4th ಕ್ರಾಸ್ ಹತ್ರ ಇದ್ದೀನಿ. ಇನ್ನೊಂದು 15 ನಿಮಿಷದಲ್ಲಿ ಇರ್ತೀನಿ. ನಾನು ಹೇಳಿದ್ರ ಬಗ್ಗೆ ಎಲ್ಲ ವಿಷಯನೂ ಕಲೆಕ್ಟ್ ಮಾಡಿದ್ಯಾ ತಾನೇ? ಎಸ್ ರಾಗಿಣಿ, ಅದಕ್ಕೆ ಅಲ್ವಾ ನಾನಿನ್ನು ಬರೋಕೆ ಹೇಳಿದ್ದು. ಬೇಗ ಬಾ, ಎಲ್ಲ ವಿಷಯ ಹೇಳ್ತೀನಿ ಎಂದ ರಾಘವ್ ಕರೆ ತುಂಡರಿಸಿದ್ದ. ಕಣ್ಮುಚ್ಚಿ ಕುಳಿತ ಪ್ರಾರ್ಥನಾ ಮಹೇಶ್ನ ಕರೆಯಿಂದ ಕಣ್ತೆರೆದು ಅವನನ್ನು ನೋಡಿದಳು. ಅರೆ ಪ್ರಾರ್ಥನಾ, ಏನಾಯ್ತು? ಆರ್ ಯು ಆಲ್ ರೈಟ್? ಅಳ್ತಾ ಇದೀಯಾ? ಕೇಳಿದ ಮಹೇಶ್ ಅವಳ ಕಣ್ಣಂಚಲಿದ್ದ ಕಂಬನಿಯನ್ನು ನೋಡಿ. ಪ್ರಾರ್ಥನಾ ಥಟ್ಟನೆ ಸಾವರಿಸಿಕೊಂಡು, ಛೇ ನಾನು ಅಳ್ತಾ ಇಲ್ಲ. ಅದು ತುಂಬ ಹೊತ್ತು ಸ್ಕ್ರೀನ್ನ ಒಂದೇ ಸಮನೆ ನೋಡ್ತಾ ಇದ್ದೆ, ಅದಕ್ಕೆ ಕಣ್ಣೀರು ಬಂತು. ಕಣ್ಣು ಉರಿತಿದೆ ಸುಲಭವಾಗಿ ಸುಳ್ಳು ಹೇಳಿದ್ದಳು. ಅಷ್ಟೇನಾ? ನಾನು ಏನಾಗೋಯ್ತೇನೋ ಅಂದ್ಕೊಂಡೆ. ಇರಲಿ, ಇಮೇಲ್ ನೋಡಿದ್ಯಾ? ಯಾವ ಇಮೇಲ್ ಎಂದು ಪ್ರಾರ್ಥನಾ ಇಮೇಲ್ ಇನ್ಬಾಕ್ಸನ್ನು ತೆರೆದಿದ್ದಳು. ಪ್ರಸಾದ್ ಕಡೆಯಿಂದ ಸಂದೇಶ ಬಂದಿತ್ತು. ಓ, ಆ ಹೊಸ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡೋಕೆ ಊಟದ ನಂತರ ಮೀಟಿಂಗ್ ಕರೆದಿದ್ದಾರೆ ಪ್ರಸಾದ್ ಸರ್ ಎಂದು ಹೇಳಿ ಏನೋ ಯೋಚಿಸಿದ ಪ್ರಾರ್ಥನಾ, ಸರಿ ಮಹೇಶ್, ನಾನು ಇದ್ರ ಬಗ್ಗೆ ನೋಡ್ತೀನಿ. ಆ ಬಜೆಟ್ ಡೀಟೇಲ್ಸ್ ಎಲ್ಲ ನೀವು ರಿಪೋರ್ಟ್ ಮಾಡಿ ಮುಗಿಸಿದ್ದೀರಾ? ಕಂಪ್ಲೀಟ್ ಆಗಿದ್ರೆ ನಂಗೆ ಕಳಿಸ್ಕೊಡಿ. ನಾನೊಂದೆಲ್ಲ ಸೇರಿಸಿ ಸಂಪೂರ್ಣವಾದ ಪ್ರಾಜೆಕ್ಟ್ ಡ್ರಾಫ್ಟನ್ನು ತಯಾರು ಮಾಡ್ತೀನಿ. ಇನ್ನು 1 ಗಂಟೆಯಲ್ಲಿ ನಿಮ್ಗೆ ಕೊಡ್ತೀನಿ. ನೀವು ಆಮೇಲೆ ಪ್ರೆಸೆಂಟೇಷನ್ಗೆ ತಯಾರಿ ಮಾಡ್ಕೊಳ್ಬೋದು ಎಂದಳು ಅವಳು. ನನ್ನ ಕಡೆಯಿಂದ ಎಲ್ಲ ರೆಡಿ ಇದೆ. ನಾನೊಮ್ಮೆ ಮರುಪರಿಶೀಲನೆ ಮಾಡ್ತೀನಿ, ನಂತರ ನಿಂಗೆ ಕಳಿಸ್ಕೊಡ್ತೀನಿ. ಹಾಗೆ ಇಬ್ಬರು ಹೊಸಬ್ರು ನಮ್ಮ ಟೀಮಿಗೆ ಬಂದಿದ್ದಾರಲ್ವಾ, ಅವರಿಗೂ ಪ್ರಸಾದ್ ಜೊತೆ ಏನೇನು ಮಾತಾಡಬೇಕು ಅಂತ ಹೇಳು. ಮೊದಲನೇ ಸಲ ಅಲ್ವಾ ಅವರನ್ನು ಭೇಟಿ ಆಗ್ತಾ ಇರೋದು ಅವರಿಬ್ರು ಎಂದು ಹೇಳಿ ಮಹೇಶ್ ತನ್ನ ಕೆಲಸ ಮುಂದುವರೆಸಿದ. ಇತ್ತ ಹೇಳಿದಂತೆಯೇ 15 ನಿಮಿಷದಲ್ಲಿ 4th ಕ್ರಾಸ್ ಹತ್ತಿರವಿರುವ ವಿಷ್ಣುವಿನ ದೇವಸ್ಥಾನಕ್ಕೆ ಬಂದಿದ್ದಳು ರಾಗಿಣಿ. ಅಲ್ಲೇ ಹೊರಗಡೆ ಇದ್ದ ಅರಳಿ ಮರದ ಹತ್ತಿರ ಕುಳಿತಿದ್ದಳು. 2 ನಿಮಿಷದ ನಂತರ, ಹೇಯ್ ರಾಗಿಣಿ ಎಂದು ಅವಳ ಗೆಳೆಯ ರಾಘವ್ ಅಲ್ಲಿಗೆ ಬಂದ. ಹಾಯ್ ರಾಘವ್, ನಿನ್ನೆ ಫೋನಲ್ಲಿ ಹೇಳೋಕ್ಕಾಗಲ್ಲ ಅಂದ್ಯಲ್ಲ, ಏನು ವಿಷಯ? ಬೇಗ ಹೇಳು ಎಂದಳು ರಾಗಿಣಿ. ಇರು ರಾಗಿಣಿ, ಹೇಳ್ತೀನಿ. ನಾನು ನಿಂಗೇನೋ ತೋರಿಸ್ಬೇಕು ನೋಡು ಎಂದು ತನ್ನ ಮೊಬೈಲನ್ನು ರಾಗಿಣಿಯ ಮುಂದೆ ಹಿಡಿದು ಒಂದಿಷ್ಟು ಫೋಟೋಗಳನ್ನು ತೋರಿಸಿದ್ದ. ಫೋಟೋ ನೋಡಿದ ರಾಗಿಣಿ ಗಾಬರಿಯಾಗಿದ್ದಳು. ಇವರೇ ನೋಡು, ಅವತ್ತು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದ್ದು ಎಂದ ರಾಘವ್. ಇದು ಪಕ್ಕಾ ಇನ್ಫಾರ್ಮೇಶನ್ ತಾನೇ? ಅವತ್ತಿನ ದಿನದ್ದೇ ತಾನೇ? ನೀನು ಸರಿಯಾಗಿ ಚೆಕ್ ಮಾಡಿದ್ಯಲ್ಲ ಕೇಳಿದಳು ರಾಗಿಣಿ. ಇದು 100ಕ್ಕೆ 100 ಸರಿಯಾಗಿದೆ. ಇದರಲ್ಲಿ ನಿಂಗೆ ಯಾವುದೇ ಅನುಮಾನ ಬೇಡ. ಇಲ್ಲಿ ಡೇಟ್ ಕೂಡ ಇದೆ ನೋಡು ಎಂದ ರಾಘವ್. 1 ನಿಮಿಷ ಫೋಟೋಗಳನ್ನು ಆ ಕಡೆ ಈ ಕಡೆ ತಿರುಗಿಸಿ ನೋಡಿದಳು ರಾಗಿಣಿ. ರಾಘವ್, ಇದನ್ನ ನಂಗೆ ಕಳ್ಸೋಕ್ಕಾಗತ್ತಾ?
ಇಲ್ಲ ರಾಗಿಣಿ, ನನ್ನನ್ನು ಕ್ಷಮಿಸು. ನೀ ನನ್ನ ಒಳ್ಳೆ ಫ್ರೆಂಡ್ ಅಂತ ನಾನು ತುಂಬ ಕಷ್ಟಪಟ್ಟಿದ್ದನ್ನು ತಗೊಂಡು ಬಂದಿದ್ದೀನಿ. ಮತ್ತೆ ನೀನೇನೋ ಫ್ಯಾಮಿಲಿಗೆ ಸಹಾಯ ಆಗೋ ವಿಷಯ ಅಂತ ಅಂದ್ಯಲ್ಲ, ಅದಕ್ಕೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಆದರೂ ನನಗೆ ಕಳ್ಸೋಕೆ ಇಷ್ಟ ಇಲ್ಲ. ನಿಂಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಐ ಆಮ್ ರಿಯಲಿ ಸಾರಿ. ಅಯ್ಯೋ ಸಾರಿ ಎಲ್ಲ ಕೇಳಬೇಡ ರಾಘವ್, ಪರವಾಗಿಲ್ಲ, ನಂಗೆ ಅರ್ಥ ಆಗುತ್ತೆ. ನಿನ್ನ ಜಾಗದಲ್ಲಿ ನಾನಿದ್ರೂ ಹೀಗೆ ಮಾಡ್ತಿದ್ದೆ. ಫೋಟೋಸ್ ಏನು ಬೇಕೇ ಬೇಕಂತ ಇಲ್ಲ, ಇಷ್ಟು ಮಾಹಿತಿ ಸಾಕು ನನಗೆ. ಇದರಿಂದ ತುಂಬಾ ಸಹಾಯ ಆಗುತ್ತೆ. ನಾನೇ ನಿಂಗೆ ಸಾರಿ ಕೇಳಬೇಕು, ನಿಂಗೆ ನನ್ನಿಂದ ತೊಂದರೆ ಆಯ್ತೇನೋ ಎಂದು ರಾಗಿಣಿ ಬೇಜಾರಲ್ಲಿ ಹೇಳಿದಾಗ, ಹಾಗೇನಿಲ್ಲ, ನಿಂಗೆ ಹೆಲ್ಪ್ ಆಗುತ್ತೆ ಅಂದ್ಯಲ್ಲ, ಅಷ್ಟು ಸಾಕು. ಸರಿ ರಾಗಿಣಿ, ನನಗೂ ಕೆಲಸಕ್ಕೆ ಟೈಮ್ ಆಯಿತು, ಹುಷಾರು, ನಾನು ಹೊರಡ್ತೀನಿ ಎನ್ನುತ್ತಾ ರಾಘವ್ ಅಲ್ಲಿಂದ ಹೊರಟ. ಮುಂದುವರಿಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.